ಇವತ್ತು ಡೇ 2 ಆಫ್ ಡೈಲಿ ವ್ಲಾಗಿಂಗ್. ಟುಡೇ ವಾಸ್ ಸಚ್ ಅ ಮೆಸ್ಸಿ ಡೇ ಅಂತ ಹೇಳ್ಬೋದು. ಸೋಷಿಯಲ್ ಮೀಡಿಯಾದಲ್ಲಿ ಪ್ರಾಬ್ಲಿ ನಾವು ಮಾಡೋಷ್ಟು 80% ವರ್ಕ್ನು ತೋರಿಸಲ್ಲ ಅನ್ಸುತ್ತೆ. ನಂದು ಗ್ಲೂಟಮೀನ್ ಇದೆ ಅಂತ ಹೇಳ್ಬಿಟ್ಟು ಓಪನ್ ಮಾಡಿದ್ರೆ ನಮ್ಮ ಅಮ್ಮ ನೋಡಿ ಗ್ಲೂಟಮೀನ್ ಒಳಗಡೆ ಏನು ಹಾಕೋ ಅಕ್ಕಿಯಲ್ಲಿ ಏನೋ ಪ್ಲಾಸ್ಟಿಕ್ ಅಕ್ಕಿ ಇದೆ ಅಂತೆ. ನಮ್ಮ ಅಪ್ಪ ಅದನ್ನು ತೋರಿಸ್ತಾ ಇದ್ದಾರೆ ನೋಡಿ. ಒಂದೊಂದ್ಸಲ ಸ್ವೀಟ್ ತಿನ್ಬೇಕು, ಡೆಸರ್ಟ್ ತಿನ್ಬೇಕು ಅನ್ನಿಸ್ದಾಗ ಇದನ್ನು ತಿನ್ಬೋದು. ಇವಾಗ ನನ್ನ ವಾರ್ಡ್ರೋಬ್ ತೋರಿಸುವಂತ ಸಮಯ. ಹಾಯ್ ಹಲೋ ನಮಸ್ಕಾರ, ನಾನು ಅನುಶ್ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತು ಡೇ 2 ಆಫ್ ಡೈಲಿ ವ್ಲಾಗಿಂಗ್. ನಮ್ಮಮ್ಮ ರುಚಿಯಾಗಿ ಟೊಮೊಟೊ ಬಾತು ಪಲಾವ್ ಅದೇನೋ ಹೇಳ್ತಾರೆ, ಏನಂತಾರ ಅದಕ್ಕೆ ಮೊಸರು ಬಜ್ಜಿ. ನಮ್ಮಮ್ಮ ಬೇಜಾರ್ ಮಾಡ್ಕೊತ ನನಗೆ ಅದ್ರ ಹೆಸರು ನೆಟ್ಟಿಗೆ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು. ಅದಕ್ಕೇನಂದ್ರೆ ಮೊಸಪ್ಪು ಅಲ್ವಾ ಹಾಕಿರೋದು. ಎಂತ ಸೊಪ್ಪು ಹಾಕಿರೋದು ಅದಕ್ಕೆ? ಸಬ್ಬಕ್ಕಿ ಸೊಪ್ಪು. ಪ್ಲೀಸ್, ನಮ್ಮಮ್ಮ ಹೆಂಗ್ ಮುಖ ಮಾಡ್ತವ್ರೆ, ಕ್ಯೂಚ್ಕೋತವ್ರೆ ಅಂದ್ರೆ. ಒಂದ್ಸಲ ರೈಸ್ನ ಅವಾಯ್ಡ್ ಮಾಡೋದು ಕಷ್ಟ, ಬಿಕಾಸ್ ಇವಾಗಿನ ಸ್ಟಾರ್ಟಿಂಗ್ ಅಲ್ವಾ. ಸೊ ಸ್ವಲ್ಪನೇ ಕಮ್ಮಿ ಮಾಡ್ಕೊಂಡು ಪೂರಾ ಡಯಟಿಗೆ ಬರಬೇಕು. ಜಿಮ್ ಸ್ಟಾರ್ಟ್ ಮಾಡೋಕ್ಕೆ ಒಂದು ಪ್ರಾಬ್ಲಿ 15 days ತಗೋತೀನಿ ಇನ್ನೊಂದು. ಬಿಕಾಸ್ ನಂದು ಸ್ವಿಮ್ಮಿಂಗ್ ಕ್ಲಾಸ್ನ ಮುಗಿಸ್ಬಿಡೋಣ ಅಂತ ನಾನು ಹೇಳ್ದಂಗೆ ಒಂದು ದಿನಕ್ಕೆ 2 hours ಕ್ಲಾಸ್ ಅಂತ ತೊಗೊಂಬಿಟ್ಟು 2 ಕ್ಲಾಸ್ ಒಂದೇ ದಿನ ಮುಗಿಸ್ಬಿಡ್ತೀನಿ. ಬಿಕಾಸ್ ಅಷ್ಟು ದೂರ ಹೋಗಿ ಬರೋದು ಕಷ್ಟ ಇದೆ. ಬಟ್ ಎನರ್ಜಿನೂ ತುಂಬ ತಗೊಳುತ್ತೆ. 2 hours ಇರೋಕ್ಕಾಗಲ್ಲ ಆ್ಯಕ್ಚುಲಿ. ಅಷ್ಟು ಸ್ವಿಮ್ ಮಾಡ್ಕೊಂಡೆಲ್ಲ ಟಯರ್ಡ್ ಆಗ್ಬಿಡುತ್ತೆ. ಅದು ಗ್ಯಾಪ್ ತೊಗೊಂಡ್ಬಿಟ್ರೆ ಓಕೆ ಆಗಲ್ಲ, ಒಂದು ಸ್ಟ್ರೆಚಲ್ಲಿ ಹೋಗ್ಬಿಡ್ಬೇಕು. ಸೊ ಏನಿದ್ರು ಹಾಗಾಗಿ ಬೇಗ ಮುಗಿಸ್ಕೊಂಬೋಣ ಅಂತ. ಆ್ಯಂಡ್ ಅಮ್ಮಂಗೆ ಎಲ್ಲಮ್ಮ ಅಮ್ಮಂದು ಪೂರ ಕೈಯೆಲ್ಲ ಊದ್ಬಿಟ್ಟಿದೆ ನೋಡಿ, ಇಲ್ಲಿ ಮತ್ತೆ ಇಲ್ಲೆಲ್ಲ. ಅದು ಅವಾಗ ಇದು ಇಂಜೆಕ್ಷನ್ ಹಾಕಿದ್ರಲ್ಲ, ಅದಾದ್ಮೇಲೆ ಮತ್ತೇನೋ ಬ್ಯಾಗ್ ಎತ್ಕೊಂಡ್ಬಂದ್ರೇನಾ, ಎಷ್ಟು ಹೇಳಿದ್ರು ಕೇಳಲ್ಲ, ಏನೇನೋ ಬ್ಯಾಗೆಲ್ಲ ಎತ್ಕೊಂತಾರೆ. ಮತ್ತೆ ಇವತ್ತು ಏನು ಮಾಡ್ಕೊಂತೀನಿ? ಏನು ನಮಗೆ ಹೇಳ್ಬೇಕಿತ್ತು, ನೀವು ಕ್ಲೀನ್ ಮಾಡ್ತಿದ್ರಲ್ಲ ಮನೆ. ಗೈಸ್, ನಮಗೆ ಹೇಳ್ಬೇಕು ತಾನೆ. ನಾನು ಎಷ್ಟು ಸಲ ಹೇಳಿದ್ದೀನಿ, ಏನೋ ಇದ್ರೆ ಹೇಳ್ರಿ ಅಂತ ಹೇಳ್ಬಿಟ್ಟು. ಹೇಳಲ್ಲ, ಎಲ್ಲ ಅವರೇ ಮಾಡಕ್ಕೆ ಹೋಗ್ತಾರೆ, ಹಂಗೆ ಮಾಡ್ಕೋತಾರೆ. ಗೈಸ್, ಇವಾಗ ಡಯಟ್ಗೆ ಅಂತ ಹೇಳ್ಬಿಟ್ಟು ಹೆಸರು ಕಾಳನ್ನ ನೆನೆಸಿಡ್ಬೇಕು. ಸೊ ನಾಳೆ ತಿನ್ಬೋದು. ಆ್ಯಂಡ್ ಜಾಸ್ತಿ ನೆನೆಸಿದ್ರೆ ಎಲ್ಲ ವೇಸ್ಟ್ ಆಗುತ್ತೆ, ಹಂಗಾಗಿ ಸ್ವಲ್ಪನೇ ನೆನೆಸಿ ಇಟ್ಕೋಬೇಕು. ಗೈಸ್, ಫೈನಲಿ ಇವಾಗ ಕುಕ್ಕರ್ ಓಪನ್ ಮಾಡಾಯಿತು. ಇದನ್ನ ನೀಟಾಗಿ ಮಿಕ್ಸ್ ಮಾಡಿ ಮೊಟ್ಟೆನೂ ಮಾಡ್ಕೊಂಡಾಯ್ತು. ಮಿಕ್ಸ್ ಮಾಡಿ ಇವಾಗ ತಿನ್ನಬೇಕು. ರೈಸೋ ಪಲಾವೋ ಏನೋ ಗೊತ್ತಿಲ್ಲ, ಒಟ್ಟು ನಾನು ಅದು ರೆಡಿ. ಅದಕ್ಕೆ ಮೊಸರು ಬಜ್ಜಿ ಮತ್ತು ಮೊಟ್ಟೆ ಹಾಕೊಂಡು ತಿನ್ಬೇಕು ಇವಾಗ. ಲೆಟ್ಸ್ ಈಟ್. ಇವತ್ತಿಗೆ ರೂಮ್ ಕ್ಲೀನ್ ಮಾಡ್ತೀನಿ ಅಂದ್ಬಿಟ್ಟು 10 ದಿವಸ ಆಯಿತು, ಇನ್ನೂ ಕ್ಲೀನ್ ಮಾಡ್ತಾನೇ ಅವ್ರೆ. ಎಲ್ಲೋ ಹೋಗ್ದಂಗ ತಿಂಡಿ ತಿನ್ನ ಕರ್ಕೊಂಡು ಹೋಗ್ಯದ. ಹಬ್ಬ ಹೋಗೋಣ ರೂಮಿಗೆ ಅಂದೆ, ಮತ್ತೆ ಕರ್ಕೊಂಡೆ. ಇಲ್ಲೇ ಕೂತ್ಕೊಂಡಿವಿ. ನಾನು ಇಲ್ಲೇ ಮಗ್ಗಳಿದ್ವಿ, ಬರೀ ಮಂಚದ ಮೇಲೆ. ಬಿಟ್ರೆ ಮಾಡಲ್ಲ ಇವರು. ನೋಡಿ, ನಮ್ಮ ಅಮ್ಮಂಗೆ ನಿಮ್ಗಿಲ್ಲ ಬೆಡ್ ಹಾಕಿದ್ಮೇಲೆ ನಾನು ಇಲ್ಲಿಂದ ಹೋಗೋದು ಈಗ ಅಂತ, ಅದುವರೆಗೂ ಹೋಗಲ್ಲ ಅಂತ. ಮಾಡಿ ಬೇಗ ಕೆಲ್ಸನ. ನಿಮ್ದೆ ಮಾಡ್ತಿರೋದು ನಾನು. ನಿಮ್ ಮಾಡಿ ಫಸ್ಟ್ 2 hour 3 hour ತಗೋತಾರೆ. ಚಿಕ್ಕ ಏನಂದ್ರಿ ಹೇಳ್ತಿದ್ದೆ ಇವಾಗ. ಕ್ಯಾಮ್ರಾ ಆನ್ ಆಗಿದೆ. ಕ್ಯಾನ್ ಆನ್ ಆಗಿದೆಯಾ? ಕ್ಯಾನ್ ಆನ್ ಆಗಿದೆ. ಇನ್ನೂ ನಂದು ಅರೇಂಜ್ಮೆಂಟ್ ಆಗ್ತಾನೆ ಇದೆ. ಅಮ್ಮ, ನೀವು ಬರೋ ತನಕ ಈ ಬೆಡ್ಡಿಗೆಲ್ಲ ಶಿಫ್ಟ್ ಆಗುತ್ತೋ ಇಲ್ವೋ ಅನ್ಸುತ್ತೆ ನಿಮಗೆ? ನೋಡ್ತೀನಿ, ಬಂದ್ಮೇಲೆ ಚೆಕ್ ಮಾಡ್ತೀನಿ. ಸೊ ಗೈಸ್, ಇವಾಗ ಇದನ್ನು ಆ್ಯಕ್ಚುಲಿ ಕ್ಲೀನ್ ಮಾಡ್ತಿದ್ದೀನಿ. ಇವತ್ತು ಯಾವುದೇ ಕಾರಣಕ್ಕೂ ಏನಾರು ಆಗ್ಬಿಟ್ಟು ಸಾರ್ಟ್ ಮಾಡಬೇಕು ಅಂತ ಹೇಳ್ಬಿಟ್ಟು. ಸೊ ಇಲ್ಲೂ ಒಂದಷ್ಟು ಐಟಮ್ಸ್ ಎಲ್ಲ ಇಡ್ತಿದ್ದೀನಿ ನೋಡಿ, ಎಲ್ಲೆಲ್ಲ ಏನು ತುಂಬಿದ್ದೀನಿ ಅಂತ. ಸೊ ಅದೆಲ್ಲ ಕ್ಲೀನ್ ಮಾಡಬೇಕು. ಜುವೆಲ್ರಿನೂ ಎಲ್ಲ ಕ್ಲೀನ್ ಮಾಡಬೇಕು. ಸೊ ನೋಡಿ ಏನೇನಾಗುತ್ತೆ ಅಂತ. ಸೊ ಗೈಸ್, ನಂದು ಗ್ಲೂಟಮೀನ್ ಇದೆ ಅಂತ ಹೇಳ್ಬಿಟ್ಟು ಓಪನ್ ಮಾಡಿದ್ರೆ ನಮ್ಮ ಅಮ್ಮ ನೋಡಿ ಗ್ಲೂಟಮೀನ್ ಒಳಗಡೆ ಏನು ಹಾಕೋರೆ ನೋಡ್ದಲ್ಲೇ ಕತ್ಲೆ ಹಾಕೊಂಬಿಟ್ರೆ ನೋಡಿ. ನಂದು ಡಯಟ್ ಆದಂಗೆ. ಸೊ ನಾನಿವಾಗ ಡಯಟ್ಗೆ ಪ್ರೋಟೀನ್ ಪೌಡರು ಮತ್ತು ಕ್ರೇಟಿನು ಮತ್ತು ಡ್ರ್ಯಾಗನ್ ಫ್ರೂಟು, ಬನಾನ ಮತ್ತು ಏನಂತಾರೆ ಇದು ಬಾದಾಮಿ ಮತ್ತು ಫ್ಲಕ್ಸ್ ಸೀಡ್ಸು, ಪಂಪ್ಕಿನ್ ಸೀಡ್ಸ್ ಮತ್ತು ಸನ್ಫ್ಲವರ್ ಸೀಡ್ಸ್. ಸೊ ಇದಿಷ್ಟು ಹಾಕೊಂಡು ತಿಂತಾ ಇದ್ದೀನಿ. ಆ್ಯಕ್ಚುಲಿ ಇದಕ್ಕೆ ವಾಲ್ನಟ್ ಹಾಕೋತಿದ್ದೆ, ಬಟ್ ವಾಲ್ನಟ್ ಕೂಡ ಹಾಳಾಗಿದೆ ತುಂಬ ದಿನ ಇಟ್ಬಿಟ್ಟು. ಸೊ ಹಾಗಾಗಿ ಇದು ಇಷ್ಟ ಹಾಕೊಂಡು ತಿಂತಾ ಇರೋದು ಇವಾಗ. ಲೆಟ್ಸ್ ಮಿಕ್ಸ್ ದಿಸ್ ಒನ್, ಬಿಕಾಸ್ ಕೆಳಗಡೆ ಪ್ರೋಟೀನ್ ಪೌಡರ್ ಏನು ಹಾಕಿದ್ದೀನಿ ಅದು ಹಂಗೆ ಇರುತ್ತೆ. ಆ್ಯಂಡ್ ಇನ್ನೊಂದು ಸ್ವಲ್ಪ ಬೇಕಂದರೆ ಅದಕ್ಕೆ ಹಾಲು ಹಾಕೋಬೋದು, ಸ್ವಲ್ಪ ಗಟ್ಟಿ ಅಂತ ಅನ್ಸಿದ್ರೆ. ಬಟ್ ತುಂಬ ಹಾಲು ಹಾಕ್ಕೊಂಡ್ರೂ ಹೊಟ್ಟೆ ತುಂಬಿಡೋದು ಬೇಗ. ಅದಕ್ಕೆ ಸ್ಪೂನ್ ಹಾಕೋಬೇಕಿತ್ತು. ಸೊ ಸ್ವಲ್ಪ ಗಂಟು ಥರ ಆಗ್ತಿದೆ ನೋಡಿ ಇಲ್ಲಿ ಪ್ರೋಟೀನ್. ನಾನು ಯಾವಾಗಲೂ ಲಾಸ್ಟಲ್ಲಿ ಹಾಕ್ತಿದ್ದೆ, ಅದು ಫಸ್ಟೇ ಹಾಕ್ತೆ. ಡ್ರ್ಯಾಗನ್ ಫ್ರೂಟ್ ಆಗಿರೋದಕ್ಕೆಲ್ಲ ರೆಡ್ ಆಗಿಬಿಟ್ಟಿದೆ ನೋಡಿ. ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡ್ತಾ ಇದ್ನಲ್ಲ. ಸೊ ಮಧ್ಯದಲ್ಲಿ ಇವಾಗ ಸ್ವಿಮ್ಮಿಂಗ್ ಕ್ಲಾಸ್ಗೆ ಓಡೋಣ ಅಂತ ಹೇಳ್ಬಿಟ್ಟು ಹೊಡ್ತಾ ಇದ್ದೀನಿ. ಬಿಕಾಸ್ ಪ್ರತಿಯೊಂದು ಕ್ಲಾಸ್ನು ಮಿಸ್ ಮಾಡ್ಕೊಳಕ್ಕಾಗಲ್ಲ. ಆ್ಯಂಡ್ ಇವತ್ತು ಪೂರ ಟೈಟಾಗಿ ಕಟ್ಬಿಟ್ಟಿದ್ದೀನಿ ಕೂದಲಿನ. ತಲೆ ಸ್ನಾನ ಮಾಡ್ಕೋಬೇಕಿತ್ತು, ಬಟ್ ಸ್ವಿಮ್ಮಿಂಗ್ ಪೂಲಿಗೆ ಬಿದ್ದರೆ ಚೂರಾದ್ರೂ ನೀರು ಒಳಗಡೆ ಹೋಗುತ್ತೆ. ಸೊ ತಲೆ ಸ್ನಾನ ಮಾಡಲೇಬೇಕು. ಸೊ ನಾಳೆ ಎಣ್ಣೆ ಹಚ್ಕೊಂಡು ತಲೆ ಸ್ನಾನ ಮಾಡೋಣ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದೀನಿ. ಸ್ವಿಮ್ಮಿಂಗ್ ಕ್ಲಾಸ್ಗೆ ತಡ ಮಾಡೋದು ಬೇಡ, ಬೇಗ ಹೋಗೋಣ, ಲೇಟ್ ಆಗುತ್ತೆ. ಬಿಕಾಸ್ ಹೋಗೋಕ್ಕೆ 1/2 hour ಬೇಕು. ನಮ್ಮ ಮನೆಯಿಂದ 10 kilometers ಇರೋದು. ಇನ್ನೂ ದೂರ, ಸ್ವಿಮ್ಮಿಂಗ್ ಕ್ಲಾಸು ದೂರ. ನನ್ನ ಅರ್ಧ ಲೈಫು ಟ್ರಾವೆಲಿಂಗಲ್ಲೇ ಹೋಗ್ಬಿಡ್ತು. ಮಂತ್ರಿನೂ ದೂರ, ಮಂತ್ರಿ ಹೋಗಕ್ಕೆ 1 hour ಬೇಕು.
ಎನಿವೇಸ್ ಲೆಟ್ಸ್ ಗೋ ಗೈಸ್. ಇವಾಗ ಸ್ವಿಮ್ಮಿಂಗ್ ಕ್ಲಾಸ್ ಹತ್ರ ಬಂದೆ. ಆಲ್ರೆಡಿ 13 ಮಿನಿಟ್ಸ್ ಲೇಟ್. ಸೊ ಹಾಗಾಗಿ ಇವಾಗ ಒಳಗಡೆ ಹೋಗಿ ನನ್ನ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಆಲ್ರೆಡಿ ಸ್ಟಾರ್ಟ್ ಆಗಿಬಿಟ್ಟಿರುತ್ತೆ. ಲೆಟ್ಸ್ ಗೋ ಎನಿವೇಸ್. ಗೈಸ್ ಟುಡೇ ವಾಸ್ ಸಚ್ ಅ ಮೆಸ್ಸಿ ಡೇ ಅಂತ ಹೇಳ್ಬೋದು. ಬಿಕಾಸ್ ಇವತ್ತು 2 hours ನಾನು ಸ್ವಿಮ್ಮಿಂಗ್ ಮಾಡೋದು. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಟವಲು ತಂದಿಲ್ಲ. ಮತ್ತು ಯೂಶ್ವಲಿ ಒಂದು ಕವರ್ ಕ್ಯಾರಿ ಮಾಡ್ತೀನಿ ಒದ್ದೆ ಬಟ್ಟೆ ಹಾಕೋದಕ್ಕೆ ಅಂತ. ಅದನ್ನು ಕ್ಯಾರಿ ಮಾಡಿಲ್ಲ. ಅಲ್ಲಿ ಮೇಯ್ನ್ ಕೋಚ್ ಏನಿರ್ತಾರೆ ಅವರು ಎಕ್ಸ್ಪೈರಿ ಆಗುತ್ತೆ ಹೆಂಗೆ ಹೇಗೆ ಅಂತ ಹೇಳ್ತಿದ್ರು ಅಂತ. ಬಿಕಾಸ್ ನಂದು ತುಂಬ ಗ್ಯಾಪ್ ಆಗಿ ಹೋಗ್ತಿರೋದಕ್ಕೆ ಇಟ್ಸ್ ಲೈಕ್ ಹಂಗೆ ಅಲ್ವಾ. ಈಗ ನಾವೇ ನಮ್ಮ ಹತ್ರನೇ ಒಂದು ಕಲೆಗೆ ಬಂದಾಗ ಗ್ಯಾಪ್ ಕೊಟ್ಟರೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಅನ್ನೋ ಥರ ಫೀಲ್ ಆಗುತ್ತೆ. ಬಟ್ ಅಟ್ ದ ಸೇಮ್ ಟೈಮ್ ನನ್ನ ವರ್ಕ್ ಲೋಡ್ ಕೂಡ ಹಾಗೆ ಇದೆ. ಬಟ್ ಈ ಒಂದು ವಾರ ಏನಾದರೂ ಟ್ರೈ ಮಾಡಬೇಕು. ಆ್ಯಂಡ್ ಊರಲ್ಲಿ ಸ್ವಲ್ಪ ಕೆಲಸ ಇದೆ, ಅದಕ್ಕೆ ಅಂತ ಕೂಡ ಟ್ರಾವೆಲ್ ಮಾಡಬೇಕಾಗುತ್ತೆ. ಸೊ ಪ್ರಾಬ್ಲಿ 3-4 days ನಾನು ಊರಲ್ಲೇ ಇರ್ತೀನಿ. ಆ್ಯಂಡ್ ಪ್ರಾಬ್ಲಿ ಬರ್ಕೊಂಡು ನಾನು ಜಾಯ್ನ್ ಆಗ್ಬೋದು. ಸೋಷಿಯಲ್ ಮೀಡಿಯಾದಲ್ಲಿ ಪ್ರಾಬ್ಲಿ ನಾವು ಮಾಡೋಷ್ಟು 80% ವರ್ಕ್ನ ತೋರಿಸಲ್ಲ ಅನಿಸುತ್ತೆ ಅಲ್ಲ ಬರೋದು. ಊರಲ್ಲಿ ಏನಪ್ಪ ಅಂತಂದರೆ ನಮ್ಮ ಮನೆ ಸೆಲ್ ಮಾಡಬೇಕು ಅಂತಿದ್ವಲ್ಲ, ಸೊ ಅದ್ರದ್ದು ಏನಾಗಿದೆ ಅಂತಂದರೆ ರೋಡ್ ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಮೆಟ್ಲನ್ನ ಅದು ಏನು ಡೆಮಾಲಿಷ್ ಮಾಡಿದ್ದಾರೆ. ಸ್ವಲ್ಪ ಏನೋ ರೋಡಿಗೆ ಬಂದಿತ್ತು ಅಂತ ಹೇಳ್ಬಿಟ್ಟು. ಸೊ ಅದನ್ನು ಯಾವಾಗ ಕಟ್ಟಿಸ್ಬೇಕು, ಅದನ್ನು ಕಟ್ಸೋದು ಸ್ವಲ್ಪ ನಾನೇ ನೋಡ್ಕೋತೀನಿ ಅಂತ ಹೇಳಿದ್ದೆ. ಅದ್ರದ್ದು ಮತ್ತು ಮನೆ ಪೇಂಟಿಂಗ್ದೆಲ್ಲ ಅದಾದ್ಮೇಲೆ ಸ್ವಲ್ಪ ಏನೇನು ಪೂಜೆ ಮಾಡಿಸ್ಬೇಕು ಮನೆಗೆ ಅಂತೆಲ್ಲ ಹೇಳ್ತಿದ್ರು ಅಮ್ಮ. ಸೊ ಅದನ್ನು ಸಾರ್ಟ್ ಮಾಡೋದಕ್ಕೆ ಅವ್ರು ಹೋಗೋಕ್ಕಾಗಲ್ಲ. ಹಂಗಾಗಿ ನಾನೇ ಹೋಗಿ ನಿಂತ್ಕೊಳ್ಳೆಲ್ಲ ಮಾಡಿಸ್ಬೇಕು ಅದನ್ನೆಲ್ಲ. ಹಾಗಾಗಿ ಅದ್ರದ್ದು ಯಾವಾಗ ಹೋಗ್ತೀಯಾ ಅಂತ ಕೇಳ್ತಾಯಿದ್ರು ಅಮ್ಮ. ನನಗೆ ಹೋಗ್ತೀನಿ ಅಂತ ಹೇಳಿದ್ದಕ್ಕೆ ಅವಾಗ ನೋಡ್ಬೇಕು ಯಾವಾಗ ಹೋಗೋದು ಏನು ಮಾಡೋದು ಅಂತ ಹೇಳಿಬಿಟ್ಟು. ಇಲ್ಲೂ ಬೆಂಗಳೂರಲ್ಲಿ ಸ್ವಲ್ಪ ಸುಮಾರು ಕೆಲಸಗಳಿದ್ದಾವೆ, ಅದು ಮುಗಿಸ್ಕೊಂಡು ಹೊರಡ್ಬೇಕು ನೋಡಿ. ಹಿಂಗೆ ಸ್ವಿಮ್ಮಿಂಗ್ ಕ್ಲಾಸು ಮುಗಿಸ್ಕೋಬೇಕಿಲ್ಲ ಅಂದರೆ ಈಗ ಬೇಕಾದ್ರೆ ಎಷ್ಟೊಂದು ಪೇ ಮಾಡಿದ್ದು ವೇಸ್ಟ್ ಆಯಿತು. ಅವಳು 2ನೇ ಕ್ಲಾಸ್ ಬಂದಿದ್ದು. ಇವಾಗ ನಂದು ವೇಸ್ಟ್ ಮಾಡಿಕೊಂಡ್ರೆ ಸುಮ್ಮನೆ ದುಡ್ಡು ವೇಸ್ಟ್ ಮಾಡ್ದಂಗೆ ಆಗುತ್ತೆ. ಸೊ ಏನಾದ್ರು ಒಂದು ಕಲಿಬೇಕು ಅಂತ ಬಂದಾಗ ಕಲ್ತ್ಬಿಟ್ರೆ ಒಳ್ಳೇದು ಅಂತ ಅನ್ಸುತ್ತೆ ನನಗೆ. ಇವತ್ತು ಆಲ್ಮೋಸ್ಟ್ ಅಯ್ಯೋ ಸಾಕಪ್ಪ ನನ್ನ ಕೈಲಿ ಕಲಿಯೋಕ್ಕಾಗಲ್ಲ ಅನ್ನೋದೊಂದು ಬಂದ್ಬಿಟ್ಟು ಮೂಮೆಂಟ್ಗೆ. ಆಮೇಲೆ ಇಲ್ಲ ಹಂಗೆ ಮಾಡಬಾರ್ದು, ಏನೋ ಒಂದು ಸ್ಟಾರ್ಟ್ ಮಾಡಿದ್ಮೇಲೆ ಮುಗಿಸ್ಬೇಕು ಅನ್ನೋದು ಒಂದು ಕಡೆ ಬಂತು ಮೈಂಡಿಗೆ. ವೆರಿ ಟಯರ್ಡ್ ಅಂದರೆ ವೆರಿ ಟಯರ್ಡ್. ಬಿಕಾಸ್ ಜಿಮ್ ಕೂಡ ಬಿಟ್ಬಿಟ್ಟಿದ್ದೀನಿ. ಆ್ಯಂಡ್ ಸ್ವಲ್ಪ ಇವಾಗ ಡಯಟ್ ಬೇರೆ ಸ್ಟಾರ್ಟ್ ಮಾಡಿದ್ದೀನಿ. ಅದಕ್ಕೋಸ್ಕರ 2 hours ಸ್ವಿಮ್ಮಿಂಗ್ ಅಂದರೆ ಇಟ್ಸ್ ನಾಟ್ ಈಸಿ ಗೈಸ್, ಬಟ್ ಇಟ್ ವಾಸ್ ಫನ್. ನಾನಿವಾಗ ನನ್ನ ಒಂದು ವಾರ್ಡ್ರೂಬ್ನ ಕ್ಲೀನ್ ಮಾಡಾಯಿತು. ಇಟ್ ಟುಕ್ ಮೀ ಲೈಕ್ 2 days ಟು ಕ್ಲೀನ್ ಇಟ್. ಆ್ಯಂಡ್ ತುಂಬ ಹಾರ್ಡ್ ವರ್ಕ್ ಮಾಡಿದ್ದೀನಿ ನಾನು. ಆ್ಯಂಡ್ ಎಷ್ಟು ನಂದು ಚೂಡಿದಾರ್ ಏನೇನು ಯೂಸ್ ಮಾಡಲ್ಲ ಅದೆಲ್ಲ ತೆಗೆದು ಬೇಡದಿರೋದೆಲ್ಲ ನಾನು ಹೇಳಿದ್ನಲ್ಲ, ನಾನೇ ಕೆಲಸ ಮಾಡೋಕೆ ಅಂದ್ಕೊಟ್ಟೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಇನ್ನೊಂದು ಸ್ವಲ್ಪ ಇದೆ, ಅದು ಪ್ರಾಬ್ಲಿ ಧನುಶ್ರೀ ಕ್ಲಾಸೆಟಲ್ಲಿ ಕೆಲವು ತುಂಬ ಚೆನ್ನಾಗಿರುತ್ತೆ ಸೆಲ್ ಮಾಡ್ತೀನಿ ಅಂತ ಹೇಳಿದ್ನಲ್ಲ, ಸೊ ಅಲ್ಲಿ ಸೆಲ್ ಮಾಡ್ತೀನಿ. ಇನ್ನು ಕೆಲವು ಇದೆ, ಸೊ ಅದನ್ನು ಯಾರಿಗಾದರೂ ನನ್ನ ಫ್ಯಾಮಿಲಿಲಿ ಚಿಕ್ಕ ಮಕ್ಕಳದ ಇರ್ತಲ್ಲ ಅವ್ರಿಗೆ ಯಾರಿಗಾದ್ರು ಕೊಟ್ಬಿಡ್ತೀನಿ. ಸೊ ಇವಾಗ ನನ್ನ ವಾರ್ಡ್ರೂಬ್ ತೋರಿಸೋವಂಥ ಸಮಯ. ಸೊ ಎಷ್ಟು ಲಿಮಿಟೆಡ್ ಬೇಕೋ ಅಷ್ಟು ಮಾತ್ರ ಇಟ್ಕೊಳ್ತೀನಿ ಅಂತ ಹೇಳಿದ್ನಲ್ಲ. ಸೊ ಇಲ್ಲಿ ಪೂರಾ ಚೂಡಿದಾರ್ ಇಟ್ಟಿದ್ದೀನಿ. ಬರೀ ಅಲ್ಲಿ ಮಾತ್ರ ಒಂದು ಪ್ಯಾಂಟು ಮತ್ತು ಒಂದು ಟಾಪ್ ಥರ ಇಟ್ಟಿದ್ದೀನಿ ಅಷ್ಟೇ. ಇನ್ನೆಲ್ಲ ಚೂಡಿದಾರು. ಮತ್ತು ಈ ಡ್ರಾರ್ಸಲ್ಲೆಲ್ಲ ನನಗೆ ಸ್ಕರ್ಟ್ಸ್ ಆಗಲಿ ಅಥವಾ ಶಾರ್ಟ್ಸ್ ಆ ಥರ ಏನಾದ್ರು ಬೇಕೇನೋ ಅಂತ. ಮತ್ತು ನನ್ನ ಎನ್ನರ್ಸ್ ಎಲ್ಲ ಇದ್ರೊಳಗೆ ಇಟ್ಟಿದ್ದೀನಿ. ಆ್ಯಂಡ್ ಅದು ಬಿಟ್ಟು ಇಲ್ಲೊಂದಷ್ಟು ಬಟ್ಟೆಗಳಿದೆ. ಆ್ಯಂಡ್ ಇಲ್ಲಿ ಟವಲ್ಸ್ಗಳು ಮತ್ತು ಇಲ್ಲೊಂದಷ್ಟು ಬಟ್ಟೆಗಳನ್ನ ಇಟ್ಟಿದ್ದೀನಿ. ಆ್ಯಂಡ್ ಇಲ್ಲಿ ನನ್ನ ಟಾಪ್ಸ್ಗಳಿದೆ, ಫುಲ್ ಸ್ಲೀವ್ಸ್ ಏನೇನು ಇದಿದೆ ಅದೆಲ್ಲ. ಆ್ಯಂಡ್ ಇಲ್ಲಿ ಒಂದಷ್ಟು ಸ್ವೆಟರ್ಸ್ ಮತ್ತು ಶರ್ಟ್ಸ್ ಮತ್ತು ದಪ್ಪ ಇರುವಂಥ ಬಟ್ಟೆಗಳೆಲ್ಲ ಇಲ್ಲಿದೆ. ಆ್ಯಂಡ್ ಇದೆಲ್ಲ ನನ್ನ ಜಿಮ್ ವೇರ್, ಇದೆಲ್ಲ ಜಿಮ್ ಟಾಪ್ಸು ಮತ್ತು ಇದೆಲ್ಲ ನನ್ನ ಜಿಮ್ ಪ್ಯಾಂಟ್ಸು. ಮತ್ತು ಅಲ್ಲೆಲ್ಲ ಸ್ವಲ್ಪ ಬ್ಲೌಸು ಮತ್ತು ಒಂದಷ್ಟು ಲೆಹೆಂಗಾಸ್ ಆ ಥರ ಎಲ್ಲ ಇಟ್ಟಿದ್ದೀನಿ. ಫೈನಲಿ ಲಾಸ್ಟ್ ಬಟ್ ನಾಟ್ ಲೀಸ್ಟ್ ಇಲ್ಲಿ ಒಂದಷ್ಟು ಕೋಟ್ಸ್ಗಳು ಮತ್ತು ಜಾಕೆಟ್ಸ್ಗಳನ್ನ ಇಟ್ಟಿದ್ದೀನಿ. ಸೊ ಇಲ್ಲೊಂದಷ್ಟು ಅಂದರೆ ಎಕ್ಸ್ಟ್ರಾ ಬಟ್ಟೆ ಇದನ್ನು ಹಿಂಗೆ ಈ ಥರ ಇಲ್ಲಿ ಜೋಡಿಸಿದ್ದೀನಿ. ಆ್ಯಂಡ್ ಇಲ್ಲೆಲ್ಲ ನಂದು ಸ್ವಲ್ಪ ಫಾರ್ಮಲ್ ಶಾರ್ಟ್ಸ್ ಎಲ್ಲ ಇಟ್ಟಿದ್ದೀನಿ ಹಿಂದೆಗಡೆ. ಆ್ಯಂಡ್ ಇಲ್ಲಿ ನನ್ನ ವೆಸ್ಟರ್ನ್ ವೇರ್ಸ್ ಔಟ್ಫಿಟ್ಸು ಮತ್ತು ಅಲ್ಲೊಂದಷ್ಟು ಲೆಹೆಂಗಾಗಳು ಮತ್ತು ಇಲ್ಲೊಂದು ಸ್ವಲ್ಪ ಎಲ್ಲ ಬಟ್ಟೆಗಳು ಇಟ್ಟಿದ್ದೀನಿ. ಸೊ ಅಲ್ಲಿಗೆ ಇದೆಲ್ಲ ಸಾರ್ಟ್ ಆಯಿತು. ಆ್ಯಂಡ್ ಇಲ್ಲೊಂದಷ್ಟು ಬಟ್ಟೆಗಳನ್ನ ನೇತಾಕಿದ್ದೀನಿ. ಗೈಸ್ ನಮ್ಮನೇಲಿ ಇವತ್ತು ಮೆಂತೆ ಮುದ್ದೆ ಆಗ್ತಾ ಇದೆ. ಇದನ್ನ ತಿನ್ನೋದಕ್ಕೆ ಅಂತ ಹೇಳ್ಬಿಟ್ಟು ಕಾಯ್ಕೊಂಡು ನಿಂತಿದ್ವಿ. ಆ್ಯಂಡ್ ಅಪ್ಪ ಇವಾಗ ಬಂದರು. ನಾನು ಒಂದ್ಸಲ ಮೆಂತೆ ಮುದ್ದೆ ಮಾಡಿದ್ದೆ. ಸೊ ಯಾರ್ಯಾರು ಆ ವ್ಲಾಗ್ನ ನೋಡಿದಾರ ಕಮೆಂಟ್ ಮಾಡಿ ಗೈಸ್. ಸೊ ಗೈಸ್ ಇವಾಗ ಅವಕ್ಯಾಡೋ ಕಟ್ ಮಾಡಿದೆ. ಸೊ ನಂಗೆ ಅವಕ್ಯಾಡೋ ಅಂದರೆ ತುಂಬ ಇಷ್ಟ. ಎಸ್ಪೆಷಲಿ ಇದನ್ನು ಪೂರಾ ಕಲಸಿ ಹನಿ ಹಾಕ್ಕೊಂಡು ತಿಂದರೆ ಸಕ್ಕತ್ತಾಗಿರುತ್ತೆ. ಸೊ ನನ್ನ ಸಲ ಸ್ವೀಟ್ ತಿನ್ನಬೇಕು, ಡೆಸರ್ಟ್ ತಿನ್ನಬೇಕು ಅನ್ನಿಸ್ದಾಗ ಇದನ್ನು ತಿನ್ಬೋದು.
ಅವಕೀಡ ಅಂತೆ ಅಮ್ಮ ಹೇಳ್ತಿರೋದು. ಅವಕೀಡ. ಈಗ ಮೆಂತೆ ಮುದ್ದೆ ಫೈನಲಿ ರೆಡಿ ಆಯಿತು. ಸೊ ಮೆಂತೆ ಮುದ್ದೆ ಊಟ ಎಲ್ಲ ಮಾಡಿ ಆಮೇಲೆ ಇದು ತಿನ್ನೋಣ ಅಂತ. ಆ್ಯಕ್ಚುಲಿ ಊಟ ಮಾಡೋ ಐಡಿಯಾ ಇರಲಿಲ್ಲ. ಅಮ್ಮ ಏನಾದ್ರು ಒಂದು ಮಾಡಿಸ್ತೆ, ಚೆನ್ನಾಗೇ ಮಾಡ್ತಾರೆ. ಆಮೇಲೆ ನಮಗೆ ಏನು ಬಿಡೋಕೆ ಮನಸ್ಸು ಬರ್ದಲ್ಲೇ ತಿನ್ನಬೇಕಾಗತ್ತೆ ಆ ಥರ. ಸೊ ಇದನ್ನು ಇನ್ನೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ಮಿಕ್ಸ್ ಮಾಡೋಣ. ಅಕ್ಕಿಯಲ್ಲಿ ಏನೋ ಪ್ಲಾಸ್ಟಿಕ್ ಅಕ್ಕಿ ಇದೆ ಅಂತೆ. ನಮ್ಮ ಅಪ್ಪ ಅದನ್ನು ತೋರಿಸ್ತಾ ಇದ್ದಾರೆ ನೋಡಿ ಇಲ್ಲಿ. ಇದೆಲ್ಲ ಪ್ಲಾಸ್ಟಿಕ್ ಅಕ್ಕಿ ಅಂತೆ. ಸೊಸೈಟಿಲಿ ಕೊಡ್ತಾರಲ್ಲ ಅಕ್ಕಿಲಿ ವೆಯ್ಟ್ ಜಾಸ್ತಿ ಬರಲಿ ಅಂತ ಆ ಥರ ಮಾಡ್ತಾರಂತೆ. ಅಪ್ಪ ಅದನ್ನೇ ನೋಡಿ ಹೇಳ್ತಾ ಅವ್ರೆ ನನಗೆ. ಆಯ್ತು ನೀರು ನೆನೆ ಹಾಕಿದ್ರೆ ಅಷ್ಟು ಬಂದೋಗುತ್ತೆ. ನೋಡಿ ಯಾವಾಗಲೂ ಆಯ್ತಾ ಇರ್ತಾರೆ. ಇದು ಇವಾಗ ದೋಸೆಗೆ ಅಂತೇಳಿ ರುಬ್ಬಕ್ಕೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ರು. ಅವಾಗ ಗೊತ್ತಾಯ್ತು ನೋಡಿ. ಅವತ್ತು ಅಷ್ಟೇ ಅಕ್ಕಿ ಆರಿಸ್ತಿದ್ರ, ನಾನು ಕುತ್ಕೊಂಡು ಆರಿಸ್ತಿದ್ದೆ. ಸೊ ಪ್ಲಾಸ್ಟಿಕ್ ಅಕ್ಕಿ ಅಂತ ಹೇಳ್ಬಿಟ್ಟು ಇನ್ನೊಂದು ಚೂರಿದೆ ಅವಕ್ಯಾಡೋ. ಇದಿಷ್ಟು ತಿಂದ್ಬಿಟ್ಟು ಹೊರಡಬೇಕು. ಇವರೆಲ್ಲ ಕಾಫಿ ಕುಡಿದ್ರು, ಅಪ್ಪ ಅಮ್ಮ ಎಲ್ಲ. ಇವತ್ತು ಸ್ವಿಮ್ಮಿಂಗ್ ಕ್ಲಾಸಲ್ಲಿ 2 hours ಮಾಡೋದಲ್ಲ, ಫುಲ್ ಬ್ಯಾಕ್ ಪೈನ್ ಇದೆ, ಕೂರಿಗೆ ಆಗ್ತಿಲ್ಲ. ಜಿಮ್ ಬೇರೆ ಮಾಡ್ತಲೇ ಇರೋದ್ರಿಂದ ಸ್ವಲ್ಪ ಚೂರು ಆಚೆ ಈಚೆ ಮಾಡಿದ್ರೂ ಬಾಡಿ ಪೇನ್ ಸ್ಟಾರ್ಟ್ ಆಗ್ಬಿಡುತ್ತೆ. ಗೈಸ್ ಏನಪ್ಪ ಅಂತಂದರೆ ನೆನ್ನೆ ವ್ಲಾಗ್ನ ಎಂಡ್ ಮಾಡೋದು ಮರ್ತೋದೆ. ಆ್ಯಂಡ್ ಇವತ್ತಿಂದು ಬೇರೆ ವ್ಲಾಗ್ ಕೂಡ ಸ್ಟಾರ್ಟ್ ಮಾಡಬೇಕು. ಎನಿವೇಸ್ ಐ ಹೋಪ್ ಯು ಗೈಸ್ ಎಂಜಾಯ್ ದಿಸ್ ವಿಡಿಯೋ. ಹೀಗೆ ನೋಡ್ತಾರೆ, ಸಬ್ಸ್ಕ್ರೈಬ್ ಮಾಡ್ತಾರೆ ಅಂತ. ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್.